ನಮಸ್ಕಾರ ಫ್ರೆಂಡ್. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋದೊಂದಿಗೆ ನೀವೆಲ್ಲ ಭೇಟಿ ಆಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಹಣಕ್ಕೆ ಬಹಳ ಪ್ರಾಶಸ್ತ್ಯವನ್ನು ನೀಡುತ್ತೀವಿ. ಆ ಹಣವನ್ನು ಶೇಪ್ ಆಗಿ ಒಂದು ಸ್ಥಳದಲ್ಲಿ ಇಡಬೇಕಾದ್ರೆ ನಾವು ಏನು ವಿಚಾರ ಮಾಡ್ತೀವಿ ಅಂದರೆ ಬ್ಯಾಂಕ್ನಲ್ಲಿ ಇಡಬೇಕಂತ. ಆ ಬ್ಯಾಂಕಿನ ಒಂದು ಅಕೌಂಟ್ ತೆಗಿಬೇಕಾದ್ರೆ ಏನು ಬೇಕು ಅನ್ನುವುದೇ ಈ ಒಂದು ವಿಷಯದ ಬಗ್ಗೆ ಇವತ್ತು ಚರ್ಚೆ. ಬ್ಯಾಂಕ್ ಅಕೌಂಟ್ ತೆಗಿಸ್ಬೇಕಂದ್ರೆ ಮುಖ್ಯವಾಗಿ ಹಲವಾರು ದಾಖಲೆಗಳು ಬೇಕಾಗುತ್ತೆ. ಅದರಲ್ಲಿ ಏನೇನು ಬೇಕು ಏನಿಲ್ಲ ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮುಖ್ಯವಾಗಿ ನಾವು ಹಣವನ್ನು ಸೇವಿಂಗ್ ಮಾಡಲು ಬ್ಯಾಂಕನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಯಾಕಂದರೆ ಅಲ್ಲಿ ನಾವು ಇಟ್ಟಂಥ ಹಣ ಸೇಫ್ ಆಗಿರುತ್ತೆ. ನಾವು ಯಾವಾಗ ಬೇಕೋ ಆವಾಗ ತೆಗೆಯಲು ಬರುತ್ತೆ ಮತ್ತು ಯೂಸ್ ಮಾಡಲು ಕೂಡ ಬರುತ್ತೆ ಅಂತ. ಅದಕ್ಕಾಗಿ ಆ ಅಕೌಂಟನ್ನು ಯಾವ ಥರನಾಗಿ ತೆಗಿಬೇಕು, ಆ ಅಕೌಂಟಿಗೆ ಬೇಕಾದಂತಹ ದಾಖಲೆ ಯಾವುದು ಅನ್ನುವುದು ಇವತ್ತು ಚರ್ಚೆ ಮಾಡೋಣ. ಬ್ಯಾಂಕ್ ಅಕೌಂಟ್ ತೆಗೆಯಲು ಬೇಕಾದಂತಹ ಮೊದಲನೇ ಒಂದು ಇಂಪಾರ್ಟೆಂಟ್ ಆದ ಒಂದು ದಾಖಲೆ ಯಾವುದಂದರೆ ಆಧಾರ್ ಕಾರ್ಡ್. ಬ್ಯಾಂಕ್ ಅಕೌಂಟ್ ತೆಗೆಯಲು ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ಅದರ ಜೊತೆಗೆ ಆಧಾರ್ ಕಾರ್ಡಿಗೆ ಏನಾಗಿರಬೇಕು ಅಂದರೆ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಸರಿಯಾದಂಥ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ, ಅದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ನಾವು ಆರಾಮಾಗಿ ಬ್ಯಾಂಕ್ ಅಕೌಂಟನ್ನು ತೆಗಿಬಹುದು. ಈ ಬ್ಯಾಂಕ್ ಅಕೌಂಟ್ ತೆಗೆಯಲು ಬರೀ ಆಧಾರ್ ಕಾರ್ಡ್ ಇದ್ದರೆ ಸಾಕು ಅಲ್ಲ, ಅದಕ್ಕೆ ಇನ್ನೊಂದು ದಾಖಲೆ ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಅದು ಏನಂದರೆ ಪ್ಯಾನ್ ಕಾರ್ಡ್ ಬೇಕು. ಪ್ಯಾನ್ ಕಾರ್ಡ್ ತಾವೆಲ್ಲ ನೋಡಿಲ್ಲ ಅಂದರೆ ನೋಡ್ರಿ, ಈ ಥರ ನೀಲಿ ಕಲರ್ನಲ್ಲಿ ಪ್ಯಾನ್ ಕಾರ್ಡ್ ಇರುತ್ತೆ. ಈ ಒಂದು ಪ್ಯಾನ್ ಕಾರ್ಡ್ ಎಲ್ಲರಲ್ಲೂ ಇರಬೇಕು. ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡು ಇದ್ದರೆ ನಾವು ಬ್ಯಾಂಕ್ ಅಕೌಂಟನ್ನು ಸಲೀಸಾಗಿ ತೆಗೆಯಬಹುದು. ಫ್ರೆಂಡ್ಸ್, ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡೂ ಇದ್ದರೂ ಇನ್ನೂ ಒಂದು ದಾಖಲೆ ಬೇಕಾಗುತ್ತೆ. ಅದು ಏನಪ್ಪ ಅಂದರೆ ನಮ್ಮ ಫೋಟೋಗಳು. ಅದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ. 3ರಿಂದ 4 ಫೋಟೋಗಳು, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ನಮಗೆ ಬ್ಯಾಂಕ್ ಅಕೌಂಟ್ ತೆಗೆಯಬೇಕಾದ್ರೆ ಅವಶ್ಯಕವಾಗಿರುತ್ತೆ. ಈ ಒಂದು 3 ದಾಖಲೆಗಳು ನಮ್ಮ ಹತ್ರ ಇದ್ದರೆ ನಾವು ಯಾವುದೇ ಬ್ಯಾಂಕಿನಲ್ಲಿ ಹೋಗಿ ನಮ್ಮ ಹೊಸ ಖಾತೆಯನ್ನು ತೆರೆಯಬಹುದು. ಫ್ರೆಂಡ್ಸ್, ಇದು ಇವತ್ತಿನ ಈ ದಿನದ ಒಂದು ವಿಶಿಷ್ಟ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂತಹ ಅತ್ಯುತ್ತಮವಾದಂತಹ ಮಾಹಿತಿಯುಳ್ಳ ವಿಡಿಯೋಗಳು ಮತ್ತೆ ಮುಂದಿನ ದಿನಗಳಲ್ಲಿ ಮೂಡಿಬರುತ್ತೆ.